ಹೆಲೋ ಎವ್ರಿವಾನ್ ವಾಟ್ಸ್ ಅಪ್. ಲಾಂಗ್ ಟೈಮ್ ನೋ ಸಿ ಆಗಿಬಿಟ್ಟೈತಿ ವ್ಲಾಗ್ ಒಳಗೆ ನಿಮ್ದು ಭಾಳ ಗ್ಯಾಪ್ ಆಗೈತಿ ವ್ಲಾಗ್. ಬಟ್ ಶಾರ್ಟ್ಸ್ ರೆಗ್ಯುಲರ್ ಐತಿ. ಸೊ ಹಂಗಾಗಿ ಪ್ಲೀಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ, ಏನಾಗಲ್ಲ. ಶೂ ಕಲೆಕ್ಷನ್ ವೀಡಿಯೋ ಅಂತಂದು ತಮ್ಮನೇಲಿ ನೋಡಿಬಿಟ್ಟಿರ್ತೀರಿ, ಗೊತ್ತಾಗಿರ್ತೈತಿ ನಿಮ್ಗೆ ಆಲ್ರೆಡಿ. ಬಟ್ ಹಂಗೆ ಅಷ್ಟು ಒಂದು 100 ಪೇರ್ 200 ಪೇರ್ 5 ಲಕ್ಷ 6 ಲಕ್ಷದ್ದೆಲ್ಲ ಶೂ ಕಲೆಕ್ಷನ್ ಇಲ್ಲ. ನನ್ನ ಕಡೆ ಇರೋದು 5 ಪೇರ್. ಆ 5 ಪೇರಿಂದ ಮಾಡೋಣ ವಿಡಿಯೋ, ಐ ಮೀನ್ ವ್ಲಾಗ್ ಅಂತಂದು ಅಂದ್ಕೊಂಡೇನಿ. ಸೊ ಈ ವಿಡಿಯೋ ನನ್ನ ಶೂ ಕಲೆಕ್ಷನಿಂದ ಇರ್ತೈತಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹೇಳ್ತೀನಿ ಯಾವ ಪೇರ್ ಯಾವಾಗ ತೊಗೊಂಡಿದ್ದೆ, ಯಾವ್ದನ್ನ ಜಾಸ್ತಿ ಯೂಸ್ ಮಾಡ್ತೀನಿ, ಯಾವ್ದು ಒಂದು ಸಲನೂ ಯೂಸ್ ಮಾಡಿಲ್ಲ, ಆ್ಯಂಡ್ ಯಾವ್ದು ನಾ ರೆಕಮೆಂಡ್ ಮಾಡ್ತೀನಿ ನಿಮಗೆ ತೊಗೊಳಕಂತಂದು. ಅಟ್ ದಿ ಲಾಸ್ಟ್ ನನ್ನ ಫೇವ್ರೆಟ್ ಪೇರ್ ಯಾವುದು ಅಂತ ಹೇಳ್ತೀನಿ. ನೋಡಿರಿ ವಿಡಿಯೋ ಲಾಸ್ಟ್ ಮಟ್ಟ, ಆ್ಯಂಡ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ಸ್ ನಿಮ್ದು ಫೇವ್ರೆಟ್ ಪೇರ್ ಯಾವ್ದು ಇತ್ತಿದ್ರೊಳಗಂತಂದು. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. Starting with my first pair, Adidas Spatial. ಈ ಶೂಸ್ ಆ್ಯಕ್ಚುಲಿ ಟೆರೆಸ್ ಫುಟ್ಬಾಲ್ ಕಲ್ಚರ್ ಇನ್ಸ್ಪಿರೇಷನ್ ಇಟ್ಕೊಂಡು ಲಾಂಚ್ ಮಾಡಿದ್ರು. ಬಟ್ ಇದು ಫೇಮಸ್ ಆಗಿದ್ದು ಇದ್ರ ವಿಂಟೇಜ್ ಓಲ್ಡ್ ಸ್ಕೂಲ್ ಕ್ಲೀನ್ ಲುಕ್ಕಿಗೆ ಅಂತಂದು. ನಾನು ಇದನ್ನು ತೊಗೊಂಡಿದ್ದೆ, ಅದಕ್ಕೆ ಭಾಳ ವಿಂಟೇಜ್ ಕಾಣ್ತೈತಿ. ನಂಗೆ ವಿಂಟೇಜ್ ಮತ್ತು ಓಲ್ಡ್ ಸ್ಕೂಲ್ ಇದ್ದಿದ್ದು ಭಾಳ ಲೈಕ್ ಆಗ್ತೈತಿ. ಸೊ ಹಂಗಾಗಿ ಇದನ್ನು ತೊಗೊಂಡಿದ್ದೆ. ಬಟ್ ಇದು ರನ್ನಿಂಗ್ ಶೂಸ್ ಅಂತೂ ಅಲ್ಲ, ಡೈಲಿ ಯೂಸಿಗೆ ಅಥವಾ ಪಾರ್ಟಿ ಒಳಗೆ ಇಫ್ ಯು ವಾಂಟ್ ಟು ಸ್ಟ್ಯಾಂಡ್ ಔಟ್ ವಿತೌಟ್ ಪುಟಿಂಗ್ ಮೋರ್ ಎಫರ್ಟ್. ಬಟ್ ಡೈಲಿ ವೇರಿಗೆ ಪಾರ್ಟೀಸಿಗೆ ಚಲೋ ಕಾಣ್ತೈತಿ. ಸೊ ಹಂಗಾಗಿ ಇದನ್ನು ತೊಗೊಂಡಿದ್ದೆ. ನಾನು ಇದನ್ನು ತೊಗೊಂಡಿದ್ದು 2025 ಜಾನ್ ಒಳಗೆ, ಆಲ್ಮೋಸ್ಟ್ 1 ಇಯರ್ ಮೇಲೆ ಆಯ್ತು. ಅವಾಗ ನಾನು ಇದಕ್ಕೆ 9000 ಕೊಟ್ಟಿದ್ದೆ. ಈಗ ಒಂದು 7000 ಅದು ಇರ್ಬೋದು. ಇದಕ್ಕೆ ಅಡ್ಡಿಲ್ಲ, ಚಲೋ ಐತಿ. ಪಾರ್ಟೀಸಿಗೆ ಅದು ಯೂಸ್ ಆಗ್ತೈತಿ. ಐ ರೇಟ್ ದಿಸ್ ಅರೌಂಡ್ 8.5 ಔಟ್ ಆಫ್ 10. ಎಸ್. ಮೂವಿಂಗ್ ಆನ್ ಟು ಮೈ ಸೆಕೆಂಡ್ ಪೇರ್, ನೈಕಿ ಏರ್ ಫೋರ್ಸ್ 1 ಸ್ಪೆಷಲ್ ಎಡಿಷನ್ ಇದೆ. ಈ ಶೂಸ್ ಬಗ್ಗೆ ಹೇಳೋದು ಏನು ಬೇಕಾಗಿಲ್ಲ, ಎಲ್ಲರದು ಫೇವ್ರೇಟ್ ಶೂಸ್ ಇದು. ಆಲ್ಮೋಸ್ಟ್ ಆಲ್ ಎಲ್ಲರ ಕಡೆನೂ ಇರ್ತೈತಿ. ಈ ಶೂಸ್ ನಾವು ತೊಗೊಂಡಿದ್ದು ಎದಕ್ಕಂತಂದ್ರೆ, ನೀವು ಯಾವ ಔಟ್ಫಿಟ್ ಹಾಕೊಂಡ್ರು ಅದು ಇದು ಹೋಗ್ತೈತಿ. ವೆದರ್ ಇಟ್ ಬಿ ಟಿ ಶರ್ಟ್, ಹುಡಿ, ಶರ್ಟ್, ಕಾರ್ಗೋ ಪ್ಯಾಂಟ್ಸ್, ಏನಾರು ಹಾಕೋರಿ, ಇದೆಲ್ಲದ್ರ ಜೊತೆ ಹೋಗ್ತೈತಿ. ಆ್ಯಂಡ್ ಕಂಫರ್ಟೇಬಲು ಭಾಳ ಐತಿ. ಡೈಲಿ ಹಾಕೋಬೋದು, ಇಡೇ ದಿವ್ಸ ಹಾಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ನಾನು ಇದನ್ನು ಒಮ್ಮೆನೂ ಹಾಕ್ಕೊಂಡಿಲ್ಲ. ಯಾಕೆ ಅನ್ನೋದು ಆಮೇಲೆ ಹೇಳ್ತೀನಿ ನಿಮ್ಗೆ. ಇದಕ್ಕೆ ನಾನು 11,000 ಪೇ ಮಾಡಿದ್ದೆ. ಇದನ್ನು ತೊಗೊಂಡು ಆಲ್ಮೋಸ್ಟ್ 1.5-2 ಇಯರ್ಸ್ ಆಗಕ್ಕೆ ಬಂತು. 11,000 ಕೊಟ್ಟು ತೊಗೊಂಡಿದ್ದೆ. ಈಸ್ ಇಟ್ ವರ್ತ್ ಬೈಯಿಂಗ್? 100%. ನಿಮಗೊಂದು ಶೂಸ್ ಯಾವುದಾದ್ರೂ ಲೈಕ್ ಹಿಂಗೆ ಎವ್ರಿ ಡೇ ಹಾಕೊಳಕ್ಕೆ ಬೇಕು, ಎವ್ರಿ ಔಟ್ಫಿಟ್ ಜೊತೆ ಬೇಕಂತಂದ್ರೆ ಡೆಫಿನೆಟ್ಲಿ ಗೋ ಫಾರ್ ನೈಕಿ ಏರ್ ಫೋರ್ಸ್ 1. ಐ ಹ್ಯಾಡ್ ಟು ರೇಟ್ ದಿಸ್ ಶೂಸ್, ಐ ರೇಟ್ ಇಟ್ 9.5 ಔಟ್ ಆಫ್ 10 ಬಿಕಾಸ್ ಎಲ್ಲ ಔಟ್ಫಿಟ್ ಜೊತೆ ಹೋಗ್ತೈತಿ, ಭಾಳ ಕಂಫರ್ಟೇಬಲ್ ಐತಿ ಅಂತಂದು. ಬಟ್ ನಾನು ಇದನ್ನು ಒಮ್ಮೆನೂ ಯೂಸ್ ಮಾಡಿಲ್ಲ, ಹೇಳ್ತೀನಿ ಆಮೇಲೆ ಯಾಕೆ ಯೂಸ್ ಮಾಡಿಲ್ಲ ಅಂತಂದು. ಲೆಟ್ಸ್ ಗೋ. ನೆಕ್ಸ್ಟ್ ಅಪ್ ಇಸ್ ನೈಕಿ ಜಾರ್ಡನ್ ಸ್ಪೈಡರ್ಮ್ಯಾನ್ ಎಡಿಷನ್. ಇದು ಒನ್ ಆಫ್ ದಿ ನನ್ನ ಕಡೆ ಕಾಸ್ಟ್ಲಿಯೆಸ್ಟ್ ಇರೋದು ಕಲೆಕ್ಷನ್ ಒಳಗೆ. ಇದು ಕಾಸ್ಟ್ಲಿಯೆಸ್ಟ್ ನನ್ನ ಕಡೆ ಇರೋದು. ಇದನ್ನು ಯಾಕೆ ತೊಗೊಂಡಿದ್ದೆ ಅಂತಂದ್ರೆ, ನಂಗೆ ಜಾರ್ಡನ್ಸ್ ಅಂದ್ರೆ ಭಾಳ ಇಷ್ಟ. ಆ್ಯಕ್ಚುಲಿ ನಂಗೆ ಹಂಗಂದ್ರೆ ನೈಕಿ ಶೂಸ್ ಅಂದ್ರೆ ಭಾಳ ಇಷ್ಟ. ನೈಕಿ ಶೂಸ್ ಇತ್ತು, ಬಟ್ ಜಾರ್ಡನ್ಸ್ ಇದ್ದಿದ್ದಿಲ್ಲ. ಸೊ ಹಂಗಾಗಿ ಇದು ಮತ್ತು ಇನ್ನೊಂದು ಪೇರ್ ಐತಿ, ಅವೆರಡು ಫಸ್ಟ್ ಪೇರ್ ನನ್ನ ಜಾರ್ಡನ್. ಇವೆರಡು ಅದಾವ, ಮತ್ತು ಜಾರ್ಡನ್ ಇರುವು ನನ್ನ ಕಡೆ ಇವೆರಡು. ನಾ ಇವೆರಡು ಆದಮೇಲೆ ಮತ್ತೆ ಯಾವ ಹೊಸವು ತೊಗೊಂಡೂ ಇಲ್ಲ. ನಂಗೆ ಇದು ಅವಾಗ ಭಾಳ ಸೇರಿತ್ತು, ತೊಗೊಂಡಿದ್ದೆ. ಈಗೂ ಸೇರ್ತೈತಿ. ಇದೆಲ್ಲ ಔಟ್ಫಿಟ್ ಜೊತೆ ಹೋಗಲ್ಲ ಅನ್ನೋದು ಒಂದು ಪ್ರಾಬ್ಲಮ್ ಬಿಟ್ಟರೆ ಮತ್ತೆ ಬೇರೆ ಏನಿಲ್ಲ. ಇನ್ನೊಮ್ಮೆ ಇದು ಶೂಸ್ ಬೈ ಮಾಡ್ತೇನೆ ಅಂತ ಕ್ವಶನ್ ಕೇಳಿದ್ರು, ಎಸ್ ಐಡ್ ಬೈ ದಿಸ್ ಒನ್ ಮೋರ್ ಟೈಮ್ ಆಲ್ಸೋ. ಇದಕ್ಕೆ ನಾನು ಅವಾಗ 27,000 ಕೊಟ್ಟು ತೊಗೊಂಡಿದ್ದೆ, 2022 ಒಳಗೆ ಆರ್ 2021, ಐ ಡೋಂಟ್ ನೋ. 27,000 ಅವಾಗ ಕೊಟ್ಟಿದ್ದೆ. ಈಗ ರೀಸೇಲ್ ಮಾಡೋಕೆ ಹೋದ್ರೂ ಹೋಗ್ತೈತಿ, ಚಲೋ ರೇಟಿಗೆ ಹೋಗ್ತೈತಿ. ಯಾ, ದಿಸ್ ಇಸ್ ಆಲ್ಸೋ ಒನ್ ಆಫ್ ಮೈ ಫೇವ್ರೆಟ್. ಮೂವಿಂಗ್ ಆನ್ ಟು ಫೋರ್ತ್ ಪೇರ್, ಇದು ಏರ್ ಜಾರ್ಡನ್ ಐತಿ. ಇದು ಮತ್ತು ಸ್ಪೈಡರ್ಮ್ಯಾನ್ ಎಡಿಷನ್ ಎರಡು ಒಮ್ಮೆ ತೊಗೊಂಡಿದ್ದೆ. ಇದನ್ನು ಎದಕ್ಕೆ ತೊಗೊಂಡಿದ್ದೆ ಅಂದರೆ, ಹೇಳಿದೆ ಅಲ್ಲ, ನಂಗೆ ಜಾರ್ಡನ್ಸ್ ಅಂದ್ರೆ ಭಾಳ ಇಷ್ಟ. ಫಸ್ಟ್ ಪೇರ್ ಇವೆರಡು ನನ್ನ ಜಾರ್ಡನ್ಸಿಂದ. ಇದನ್ನು ನಾನು ಅವಾಗ 21,500 ಏನೋ ಕೊಡ್ಕೊಂಡಿದ್ದೆ. ಈಗೂ ಅಷ್ಟೇ ಇರ್ಬೋದು, 21,000 ಚೇಂಜ್ ಇರ್ಬೋದು ಈಗ ತೊಗೊಳಕ್ಕೆ ಹೋದ್ರೂ. ಬಟ್ ಇದ್ರದ್ದು ಪ್ರಾಬ್ಲಮ್ ಏನಂತಂದ್ರೆ, ಇದು ಎಲ್ಲ ಔಟ್ಫಿಟ್ ಜೊತೆ ಹೋಗಲ್ಲ ಅನ್ನೋದು ಒಂದು ಪ್ರಾಬ್ಲಮ್. ಇದು ಒನ್ ಆಫ್ ದಿ ಫೇವ್ರೇಟ್. ಇದನ್ನು ಇನ್ನೊಮ್ಮೆ ತೊಗೊತೀಯೇನೋ ಶೂಸ್ ಅಂತ ಕೇಳಿದ್ರೆ, ಎಸ್, ನಾನು ಇದನ್ನು ತೊಗೊತಿದ್ದೆ. ಬಟ್ ಓನ್ಲಿ ಪ್ರಾಬ್ಲಮ್ ಈಸ್ ಎಲ್ಲ ಔಟ್ಫಿಟ್ಸ್ ಜೊತೆ ಹೋಗಲ್ಲ. ಮೂವಿಂಗ್ ಆನ್ ಟು ಮೈ ಲಾಸ್ಟ್ ಪೇರ್, ನೈಕಿ ಎಸ್ ಬಿ ಗ್ರ್ಯಾಂಡ್ ಟೇಲರ್. ಇದು ಸ್ಪೆಸಿಫಿಕಲಿ ಸ್ಕೇಟ್ ಬೋರ್ಡರ್ಸಿಗೆ ಯೂಸ್ ಆಗಲಿ ಅಂತ ಮಾಡಿದ್ದೆ. ರೆಗ್ಯುಲರ್ಲಿನೂ ಹಾಕೋಬೋದು. ನಾನು ಇದನ್ನು ಎದಕ್ಕೆ ತೊಗೊಂಡಿದ್ದೆ ಅಂದ್ರೆ, ನಂಗೆ ಇದು ಲುಕ್ ಭಾಳ ಸೇರುತ್ತೆ. ಇದು ಒಂಥರ ವಿಂಟೇಜ್ ಕಂಡಂಗೆ ಕಾಣತ್ತಿದ್ದು ನಂಗೆ. ಸೊ ಹಂಗಾಗಿ ಇದನ್ನು
ತೊಗೊಂಡಿದ್ದೆ. ಬಟ್ ನಂಗೆ ಇದು ಕಂಫರ್ಟೇಬಲ್ ಅಷ್ಟೇನು ಅನ್ಸಲ್ಲ. ಸೊ ಹಂಗಾಗಿ ಭಾಳ ಕಡಿಮೆ ಹಾಕ್ಕೊತೀನಿ ಇದನ್ನು. ರೇರ್ಲಿ ಯೂಸ್ ಮಾಡ್ತೀನಿ, ಬಟ್ ವೆರಿ ರೇರ್ಲಿ ಯೂಸ್ ಮಾಡ್ತೀನಿ. ಇದನ್ನು ನಾ ಪರ್ಚೇಸ್ ಮಾಡಿದಾಗ ಇಟ್ ವಾಸ್ ಅರೌಂಡ್ 6500 ಸಮಥಿಂಗ್ ಚೇಂಜ್ ಇತ್ತು. ಈಗ ಸಿಗ್ಬೋದು ಒಂದು 6000 7000 ಮಟ್ಟ ಸಿಗ್ಬೋದು. ನೋಡಿಲ್ಲ, ಚೆಕ್ ಮಾಡಿಲ್ಲ. ಸೊ ಮೇ ಬಿ 6 ಆರ್ 7 ಹಿಂಗೇನಾರ ಆಗಿರ್ಬೋದು. ಇದು ಒನ್ ಆಫ್ ಮೈ ಫೇವ್ರೆಟ್ ಪೇರ್, ಬಟ್ ಯೂಸ್ ಮಾಡಿಲ್ಲ. ಲೆಟ್ಸ್ ರ್ಯಾಪ್ ಇಟ್ ಅಪ್. ಯಾವುದು ನಾನು ಜಾಸ್ತಿ ಯೂಸ್ ಮಾಡಿದ ಪೇರ್ ಅಂತಂದ್ರೆ ಇದು ಮೋಸ್ಟ್ ಯೂಸ್ಡ್ ಪೇರ್. ಇದು ಎಲ್ಲ ಕಡೆ ಯೂಸ್ ಮಾಡ್ತೀನಿ ಇದನ್ನ ಆಲ್ಮೋಸ್ಟ್. ನಾಟ್ ಬಿಕಾಸ್ ಇದು ಎಲ್ಲ ಔಟ್ಫಿಟ್ ಜೊತೆ ಮ್ಯಾಚ್ ಆಗ್ತೈತಿ ಅಂತ ಹಂಗಂತಲ್ಲ, ಬಟ್ ನಾ ಆಲ್ಮೋಸ್ಟ್ ಇದಕ್ಕೆ ಸೂಟ್ ಆಗೋವಂಥ ಔಟ್ಫಿಟ್ ಹಾಕೊಂಡಾಗ ಇದನ್ನ ಯೂಸ್ ಮಾಡಿದ್ದೀನಿ ನಾ. ಸೊ ಹಂಗಾಗಿ ಇದು ಮೋಸ್ಟ್ ಯೂಸ್ಡ್. ಲೀಸ್ಟ್ ಯೂಸ್ಡ್ ಅಂದ್ರೆ ದಿಸ್ ನೈಕಿ ಏರ್ ಫೋರ್ಸ್. ಇದು ಲೀಸ್ಟ್ ಯೂಸ್ಡ್. ಯಾಕೋ ನಂಗೆ ಇದನ್ನ ಹಾಕ್ಕೋಬೇಕಂತ ಅನ್ಸತ್ತಿಲ್ಲ. ಐ ಮೀನ್ ಎಲ್ಲರೂ ಹಾಕ್ಕೊಂಡು ಹೋಗ್ಬೇಕಂತ ಅನ್ಸೋಂಗಿಲ್ಲ, ನಂಗೆ ಹೊಲ್ಸಾದರೂ ಸೇರಲ್ಲ. ಸೊ ಹಾಗಾಗಿ ಇದು ಲೀಸ್ಟ್ ಯೂಸ್ಡ್. ಆ್ಯಂಡ್ ಫೇವ್ರೇಟ್ ಬಂದು ದಿಸ್ ಒನ್ ಈಸ್ ಮೈ ಫೇವ್ರೇಟ್. ಇದು ಭಾಳ ಸಲ ಯೂಸ್ ಮಾಡೀನಿ, ಬಟ್ ನಾಟ್ ಕಂಪೇರಿಂಗ್ ವೈಟ್ ಏರ್ ಜಾರ್ಡನ್ನಿಗೆ ಇದು ಅಷ್ಟು ಯೂಸ್ ಮಾಡಿಲ್ಲ. ಭಾಳ ಫೇವ್ರೇಟ್ ಇದು ನಂಗೆ. ಎಲ್ಲನೂ ಫೇವ್ರೇಟ್ ಅದಾವೆ, ಬಟ್ ಸ್ಟಿಲ್ ಇದು ಭಾಳ ಫೇವ್ರೇಟ್. ದಿಸ್ ಒನ್ ಈಸ್ ಮೈ ಫೇವ್ರೇಟ್ ಪೇರ್. ಆ್ಯಕ್ಚುಲಿ ನಂದು ಫಸ್ಟ್ ಪೇರ್ ನಾ ಕಲೆಕ್ಷನ್ ಚಾಲೂ ಮಾಡಬೇಕು ಅಂದ್ಕೊಂಡಿದ್ದು ನಂದೊಂದು ನೈಕಿದು ಸ್ನೀಕರ್ ಇತ್ತು. ಅದು ಯಾವುದಂತೂ ನಂಗೆ ಗೊತ್ತಿಲ್ಲ ಹೆಸರು. ಅವಾಗ 10th ಇದ್ದಾಗ ತೊಗೊಂಡಿದ್ದೆ, 2700 ಸಮಥಿಂಗ್ ಕೊಟ್ಟು. ಅದಾದಮೇಲೆ ಕೆಲವೊಂದು ತೊಗೊಂಡೇನಿ, ಬಟ್ ಅವ್ನು ಯಾವನು ನಾ ಕಲೆಕ್ಷನ್ ಒಳಗೆ ಇಟ್ಕೋಬೇಕು ಅಥವಾ ಇವ್ನ ಕಲೆಕ್ಷನಿಗೆ ಆ್ಯಡ್ ಮಾಡಬೇಕು ಅಂತ ನನಗೇನು ಅನಿಸಿಲ್ಲ. ಅಂಥದ್ದು ಪೇರ್ ಯಾವುದೂ ತೊಗೊಂಡಿದ್ದಿದ್ದಿಲ್ಲ ನಾನು. ಅದಾದಮೇಲೆ ಜಾರ್ಡನ್ಸ್ ತೊಗೊಂಡೆ. ಜಾರ್ಡನ್ಸಿಂದ ಕಲೆಕ್ಷನ್ಸ್ ಹಂಗೆ ನೋಡಿದ್ರೆ ಜಾರ್ಡನ್ಸಿಂದ ಕಲೆಕ್ಷನ್ಸ್ ಚಾಲೂ ನಂದು. ಬಟ್ ಅದು ಫಸ್ಟ್ ಪೇರ್ ಇವತ್ತು ನನ್ನ ಕಡೆ ಇಲ್ಲ. ರೀಸೆಂಟ್ಲಿ ನಮ್ಮ ಫ್ರೆಂಡಿಗೆ ಒಬ್ರಿಗೆ ಯೂಸ್ ಮಾಡೋಕೆ ಕೊಟ್ಟಿದ್ದೆ, ಅವ್ರು ಕಳೆದು ಬಿಟ್ಟಾರೆ. ಬೇಸಿಕಲಿ ಕಲೆಕ್ಷನ್ ಇಲ್ಲಿಂದನೇ ಚಾಲೂ ಆಗ್ತೈತಿ. ಇವೆಲ್ಲ ಬಿಟ್ಟು ನನ್ನ ಕಡೆ ಬೇರೆ ಶೂಸ್ ಅದಾವೆ. ಚೆಲ್ಸಿ ಬೂಟ್ಸ್, ರೈಡಿಂಗ್ ಶೂಸ್, ಕ್ಯಾಶುವಲ್ ಸ್ನೀಕರ್ಸ್, ಡೈಲಿ ವೇರ್ ಸ್ನೀಕರ್ಸ್ ಅದಾವೆ. ಅವನ್ಯಾವನು ನಾನು ಈ ಕಲೆಕ್ಷನ್ ಒಳಗೆ ಆ್ಯಡ್ ಮಾಡಲ್ಲ. ಯಾಕಂದ್ರೆ ನಂಗೆ ಕಲೆಕ್ಷನ್ ಕಲೆಕ್ಷನ್ ಚಾಲೂ ಮಾಡಬೇಕು ಅನ್ಸಿದ್ದು ಜಾರ್ಡನ್ಸ್ ತೊಗೊಂಡ್ಮೇಲೆ. ಅದಕ್ಕಿಂತ ಮೊದಲಿನೂ ಯಾವ ನಾ ಕಲೆಕ್ಷನ್ ಒಳಗೆ ಇಟ್ಕೊಳ್ಳಲ್ಲ. ಇವಷ್ಟನ್ನು ನಾನು ನನ್ನ ಕಲೆಕ್ಷನ್ ಅಂತ ಅಸ್ಯೂಮ್ ಮಾಡ್ತೀನಿ. ಸೊ ಈಗ ಇದೆಲ್ಲ ಪೇರ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಅರೌಂಡ್ 74,000 ಆಗ್ತೈತಿ. ಅಂದ್ರೆ ನಂಗೆ ನೆನಪಿದ್ದಂಗೆ ಇದೆಲ್ಲ ಮೇಲೆ ಗೀಂಜೆಲ್ಲ ಬಿಟ್ಟು ನಾನು ರೌಂಡ್ ಫಿಗರ್ ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡಿದೆ. 74,000 ಸಮಥಿಂಗ್ ಆಗ್ತೈತಿ. ಇದು ನನ್ನ ಶೂಸ್ ಕಲೆಕ್ಷನ್ ಇಷ್ಟಿತ್ತು. ಆ್ಯಂಡ್ ಇದು ಕನ್ಫ್ಯೂಸ್ ಆಗೋಗ್ಬಿಟ್ರಿ, ನಾ ಶೂಸ್ ಇಲ್ಲೇ ಇಡೋಂಗಿಲ್ಲ ಯಾವತ್ತೂ. ಅದು ಸುಮ್ಮಿಗೆ ವೀಡಿಯೋ ಮಾಡತ್ತೀನಿ, ಹಿಂದೆ ಬ್ಯಾಕ್ಗ್ರೌಂಡ್ ಒಳಗೆ ಚೆಂದ ಕಾಣಲಿ ಅಂತಷ್ಟೇ ಇಟ್ಟಿದ್ದೆ. ನಾ ಶೂಸ್ ಆ್ಯಕ್ಚುಲಿ ಅಲ್ಲಿ ನಂದು ಕಬೋರ್ಡ್ ಒಳಗೆ ಮೇಲೆ ಅಲ್ಲಿ ಇಡ್ತೀನಿ. ಅಲ್ಲಿ ಇವನ್ನೆಲ್ಲ ಅಲ್ಲಿಟ್ಟು ನಿಮ್ಗೆ ತೋರಿಸ್ತೇನೆ. ದಿಸ್ ಇಸ್ ವೇರ್ ಐ ಕೀಪ್ ಮೈ ಶೂಸ್. ಕಬೋರ್ಡ್ ಕೆಳಗಿಂದೆಲ್ಲ ನೋಡೋಕೆ ಹೋಗ್ಬಿಡ್ರಿ, ಭಾಳ ಹೊಲಸೈತಿ. ಶೂಸಿಂದ ಅಷ್ಟು ನೋಡಿರಿ. ಅಲ್ಲೇ ನಾನು ಇಡೋದು ನನ್ನ ಶೂಸ್ ಆ್ಯಕ್ಚುಲಿ. ಈಗ ವಿಡಿಯೋ ಸಂಬಂಧ ಅಂತಂದು ಅಷ್ಟೇ ಇಲ್ಲಿ ಇಟ್ಕೊಂಡಿದ್ದೆ. ಸೊ ದಿಸ್ ವಾಸ್ ಮೈ ಶೂ ಕಲೆಕ್ಷನ್ದು ವಿಡಿಯೋ. ಅಂಥ ದೊಡ್ಡ ಕಲೆಕ್ಷನ್ ಏನಿಲ್ಲ, ಸಣ್ಣದೈತಿ, ಬಟ್ ಸ್ಟಿಲ್ ಐ ಲವ್ ಮೈ ಕಲೆಕ್ಷನ್. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ. ಲೆಟ್ ಮಿ ನೋ ಇನ್ ದ ಕಾಮೆಂಟ್ಸ್ ನಿಮ್ಮದು ಫೇವ್ರೇಟ್ ಪೇರ್ ಯಾವುದಿತ್ತು ಅಂತಂದು. ಆ್ಯಂಡ್ ಆಲ್ಸೋ ಲೆಟ್ ಮಿ ನೋ ನೆಕ್ಸ್ಟ್ ಏನು ಮಾಡಲಿ ಈ ವ್ಲಾಗ್ ಅಂತಂದು. ಎಸ್, ಥ್ಯಾಂಕ್ ಯು ಸೊ ಮಚ್. ಮತ್ತೆ ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗುವ.